ಒಂದು ಭಾನುವಾರ ಬೆಳಿಗ್ಗೆ ಗುಂಡಣ್ಣ ಎದ್ದಾಗ ಇಡೀ ಮನೆಯಲ್ಲಿ ಯುದ್ಧ ನಡೆದಂತಹ ಪರಿಸ್ಥಿತಿ ಇತ್ತು. ಕಾರಣವೇನಪ್ಪ ಅಂದ್ರೆ, ಗುಂಡಣ್ಣ ತನ್ನ ಬಂಗಾರದ ಪ್ಲೇಟ್ ಹಚ್ಚಿದ ಕೃತಕ ಹಲ್ಲುಗಳನ್ನು ಎಲ್ಲಿಯೋ ಇಟ್ಟು ಮರೆತಿದ್ರು. ಆ ಹಲ್ಲುಗಳಿಲ್ಲದಿದ್ರೆ ಗುಂಡಣ್ಣನ ಮುಖ ಒಣಗಿದ ದ್ರಾಕ್ಷಿ ತರಹ ಕಾಣುತ್ತಿತ್ತು. ಸಾವಿತ್ರಮ್ಮ ಅಬ್ಬರಿಸಿದ್ರು, ರೀ, ಆ ಹಲ್ಲುಗಳು ಎಲ್ಲಿಟ್ಟಿದ್ದೀರಾ? ಇವತ್ತು ನಿಮ್ಮನ್ನು ನೋಡಲು ಆ ಅಮೇರಿಕದ ಅಳಿಯ ಬರ್ತಿದ್ದಾನೆ. ನೀವು ಹೀಗೆ ಹಲ್ಲಿಲ್ಲದೆ ಕುಳಿತರೆ ಅವನ್ ತನ್ನ ಮಗಳನ್ನು ನಿಮ್ಮ ಮಗನಿಗೆ ಕೊಡ್ತಾನಾ? ಗುಂಡಣ್ಣ ಗಾಬರಿಯಲ್ಲಿ ಅಡುಗೆ ಮನೆಯಿಂದ ಬಾತ್ರೂಂವರೆಗೆ ಎಲ್ಲ ಹುಡುಕಿದ್ರು, ಎಲ್ಲಿಯೂ ಇಲ್ಲ. ಆಗ್ಲೇ ಅವರಿಗೆ ನೆನಪಾಗಿದ್ದು, ನಿನ್ನೆ ರಾತ್ರಿ ಹಲ್ಲುಗಳನ್ನು ಹಾಲಿನ ಲೋಟದಲ್ಲಿ ಹಾಕಿಟ್ಟಿದ್ರು. ಆದರೆ ಬೆಳಿಗ್ಗೆ ಆ ಹಾಲನ್ನು ಯಾರು ಕುಡಿದ್ರು? ಗುಂಡಣ್ಣ ಮೆಲ್ಲಗೆ ಹೊರಗೆ ಬಂದು ನೋಡಿದರೆ ಗೆಳೆಯ ಲಕ್ಷ್ಮಣಪ್ಪ ಆರಾಮಾಗಿ ಸೋಫಾದ ಮೇಲೆ ಕೂತು ಹಾಲಿನ ಲೋಟ ಖಾಲಿ ಮಾಡುತ್ತಿದ್ದ. ಗುಂಡಣ್ಣನಿಗೆ ದಿಗಲಾಯಿತು. ಲಕ್ಷ್ಮಣಪ್ಪ, ಆ ಹಾಲಲ್ಲಿ ಏನಾದರೂ ಸಿಕ್ಕಿತಾ? ಸನ್ನೆ ಮಾಡುತ್ತಾ. ಏನಂದೆ? ಹಾಲು ಚೆನ್ನಾಗಿತ್ತಾ? ಹ್ಞೂ, ಸಕ್ಕರೆ ಸ್ವಲ್ಪ ಕಮ್ಮಿ ಇತ್ತು ಕಣೋ. ಅಯ್ಯೋ ಮಾರಾಯ, ಸಕ್ಕರೆ ಅಲ್ಲ, ನನ್ನ ಹಲ್ಲು. ಏನೋ, ನಿನ್ನ ಹಲ್ಲಿನಲ್ಲಿ ಸಕ್ಕರೆ ಇತ್ತಾ? ಹೋಗಿ ಉಜ್ಕೋ ಹೋಗು. ಗುಂಡಣ್ಣನಿಗೆ ತಲೆ ಚಕ್ರ ಬಂದಂತಾಯಿತು. ಲಕ್ಷ್ಮಣಪ್ಪನ ಹೊಟ್ಟೆಯೊಳಗೆ ತನ್ನ ಬಂಗಾರದ ಹಲ್ಲುಗಳು ಹೋದವು ಎಂದು ತಿಳಿದು ಅವನು ಎಲ್ಲಿ ಎಕ್ಸ್ರೇ ಮಾಡಿಸಬೇಕೋ ಅಥವಾ ಹೊಟ್ಟೆಗೆ ಪಂಚ್ ಮಾಡಬೇಕೋ ಎಂದು ಯೋಚಿಸತೊಡಗಿದರು. ಗುಂಡಣ್ಣ ಮತ್ತು ಲಕ್ಷ್ಮಣಪ್ಪ ಪಂಚೆ ಎತ್ತಿ ಕಟ್ಟಿ ಕಸದ ಗಾಡಿ ಹಿಂದೆ ಓಡಿದರು. ಲಕ್ಷ್ಮಣಪ್ಪನಿಗೆ ವಿಷಯವೇ ಗೊತ್ತಿಲ್ಲದಿದ್ದರೂ ಯಾರೋ ಕಳ್ಳ ಓಡ್ತಿದ್ದಾನೆ ಎಂದು ಭಾವಿಸಿ ಜೋರಾಗಿ ಕಿರುಚುತ್ತಾ ಓಡಿದ. ಇಡೀ ಏರಿಯಾದ ಜನ ಇವರ ಹಿಂದೆ. ಕೊನೆಗೆ ಕಸದ ಗಾಡಿ ನಿಂತಿತು. ಗುಂಡಣ್ಣ ಆ ರೋಬೋಟ್ ಹುಡುಕಿ ಹಲ್ಲುಗಳನ್ನು ತೆಗೆದು ತರಾತುರಿಯಲ್ಲಿ ಬಾಯಿಗೆ ಹಾಕಿಕೊಂಡರು. ಮನೆಗೆ ಬರುವಷ್ಟರಲ್ಲಿ ಅಮೇರಿಕ ಅಳಿಯ ಬಂದಿದ್ದ. ಗುಂಡಣ್ಣ ನಗುತ್ತಾ ಅತಿಥಿಯನ್ನು ಸ್ವಾಗತಿಸಿದರು. ಆದರೆ ಒಂದು ಚಿಕ್ಕ ತಪ್ಪು ನಡೆದಿತ್ತು. ಗಡಿಬಿಡಿಯಲ್ಲಿ ಗುಂಡಣ್ಣ ಹಲ್ಲುಗಳನ್ನು ಉಲ್ಟಾ ಹಾಕಿಕೊಂಡಿದ್ದರು. ಅವರು ನಕ್ಕಾಗ ಹಲ್ಲುಗಳು ಒಳಗಡೆ ಬಾಗಿದ್ದವು. ಅಳಿಯ ಗಾಬರಿಯಾಗಿ ಕೇಳಿದ, ಸರ್, ನಿಮ್ಮ ಹಲ್ಲುಗಳು ಯಾಕೆ ಹೀಗೆ ಡ್ಯಾನ್ಸ್ ಮಾಡ್ತಿವೆ? ಅದಕ್ಕೆ ಲಕ್ಷ್ಮಣಪ್ಪ ಬಂದು ಹೇಳಿದ, ಅದು ನಮ್ಮ ಇಂಡಿಯನ್ ಕಲ್ಚರ್ ಕಣಪ್ಪ. ನಾವು ನಕ್ಕಾಗ ಹಲ್ಲುಗಳು ಕೂಡ ನಮಸ್ಕಾರ ಮಾಡುತ್ತವೆ. ಈ ಸಂಪ್ರದಾಯ ನೋಡಿ ಬೆರಗಾಗಿ ಮದುವೆಗೆ ಒಪ್ಪಿಕೊಂಡ. ಗುಂಡಣ್ಣ ಒಳಗೊಳಗೆ ನಗುತ್ತಾ, ಇಂದಿನಿಂದ ಈ ಹಲ್ಲುಗಳನ್ನು ಲಾಕರ್ನಲ್ಲಿ ಇಡುತ್ತೇನೆ ಎಂದು ಶಪಥ ಮಾಡಿದರು. ಇದೇ ರೀತಿ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾರರ್ ಮತ್ತು ಹಿಸ್ಟಾರಿಕ್ ಚಾನೆಲ್